ಕೊಪ್ಪಳದ ಶ್ರೀ ಗವಿಮಠ ಜಾತ್ರೆ ಪ್ರತಿ ವರ್ಷ ಒಂದಿಲ್ಲ ಒಂದು ವಿಶೇಷತೆಗಳಿಂದ ಭಕ್ತಾದಿಗಳನ್ನು ಸೆಳೆಯುತ್ತಲೇ ಬರುತ್ತೆ. ಅದೇ ರೀತಿಯಾಗಿ ಕಳೆದ ಕೆಲವಾರು ವರ್ಷಗಳ ಹಿಂದೆ ಇದನ್ನ ರೊಟ್ಟಿ ಜಾತ್ರೆ ಅಂತ ಕರೀತಾ ಇದ್ರು, ನಂತರ ಮಿರ್ಚಿ ಜಾತ್ರೆ ಆಯಿತು, ನಂತರ ಕಳೆದ ವರ್ಷ ಜಿಲೇಬಿ ಜಾತ್ರೆ ಆಗಿತ್ತು. ಆದರೆ ಈ ವರ್ಷ ಮೈಸೂರು ಪಾಕ್ ಜಾತ್ರೆ ಅಂತಾನೆ ನೀವು ಕರೀಬಹುದು. ಯಾಕಂತ ಕೇಳ್ತೀರಾ, ಸಿಂಧೂರು ಬಳಗದವರು ಸೇರಿಕೊಂಡು ಕಳೆದ 8 ವರ್ಷಗಳಿಂದ ಇಲ್ಲಿ ಭಕ್ತಿ ಸೇವೆಯನ್ನು ಮಾಡ್ತಾ ಇದ್ದಾರೆ, ಸಿಹಿಯನ್ನು ಹಂಚುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಕಳೆದ ಸಲ ಅವರು ಜಿಲೇಬಿ ಕೆಲಸ ಮಾಡಿದ್ರು. ಇವತ್ತು ಈ ಸಲದ ಜಾತ್ರೆಯಲ್ಲಿ ಮೈಸೂರು ಪಾಕನ್ನು ತಯಾರು ಮಾಡ್ತಾ ಇದ್ದಾರೆ. ನನ್ನ ಹಿಂದ್ಗಡೆ ನೀವೆಲ್ಲ ನೋಡ್ತಾ ಇರಬಹುದು ಯಾವ ರೀತಿ ಇಲ್ಲಿ ಮೈಸೂರು ಪಾಕನ್ನು ತಯಾರಿಸುವಂತ ಕೆಲಸ ನಡೀತಾ ಇದೆ. ಬೆಳಗಿನ ಜಾವದಿಂದಲೇ ಆರಂಭವಾಗಿರುವಂತಹ ಈ ಕೆಲಸ ಈ ನಾಳೆವರೆಗೆ ನಡೆಯುತ್ತೆ ಅಂತ ಹೇಳ್ಬೋದು. ಇನ್ನು ಜಾತ್ರೆ 2 ದಿನ ಇದೆ, ಆದ್ರೂ ಸಹಿತ ಈಗಾಗಲೇ ಬಾಣಸಿಗರು ಇಲ್ಲಿ ಮೈಸೂರು ಪಾಕನ್ನು ತಯಾರು ಮಾಡುವಂತ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ. ಕನಿಷ್ಠ ಅಂದರೆ 100ರಿಂದ 120 ಕ್ವಿಂಟಲ್ ಮೈಸೂರು ಪಾಕನ್ನು ತಯಾರಿಸುವಂತ ಒಂದು ಕೆಲಸ ಇಲ್ಲಿ ನಡೀತಾ ಇದೆ. ಯಾಕಂದ್ರೆ ಕನಿಷ್ಠ 10ರಿಂದ 12 ಲಕ್ಷ ಭಕ್ತಾದಿಗಳಿಗೆ ಇದನ್ನು ಮೈಸೂರು ಪಾಕನ್ನು ವಿತರಿಸುವಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಕೆಲಸ ಮಾಡ್ತಾ ಇದ್ದಾರೆ. ಸಿಂಧೂರಿನಿಂದ ಬಂದಂತ ಬಳಗ, ಸಿಂಧೂರು ಬಳಗ ಅಂತ ಹೇಳ್ಬೋದು. ಅವರು ಇಲ್ಲಿ ಬಂದಿರುವಂತದ್ದು ಮೊದಲನೇದಾಗಿ ಇಲ್ಲಿ ಸಿಹಿ ಪದಾರ್ಥವನ್ನು ಹಂಚೋದಕ್ಕಾಗಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಈ ಹಿಂದೆ ಸಹಿತ ಈ ಸಲ ಅವರು ವಿಶೇಷವಾಗಿ ಮೈಸೂರು ಪಾಕನ್ನು ತಯಾರು ಮಾಡ್ತಾ ಇದ್ದಾರೆ. ಆಂಧ್ರದ ಸ್ಪೆಷಲ್ ಅಂತ ಹೇಳ್ಬೋದು. ಆಂಧ್ರಪುರದ ಬಾಣಸಿಗರು ಸೇರಿದಂತೆ ನಮ್ಮ ಕೊಪ್ಪಳ ಸಿಂಧೂರು ಭಾಗದ, ರಾಯಚೂರು ಭಾಗದ ಸಿಂಧೂರು ಮತ್ತು ಲಿಂಗಸೂರು ತಾಲೂಕಿನ ವಿವಿಧ ಕಡೆಯಿಂದ ಭಕ್ತಾದಿಗಳು ಬಂದು ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಇಲ್ಲಿ ಮೈಸೂರು ಪಾಕನ್ನು ತಯಾರಿಸಿ ಮಾಡುವಂಥ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ. ಇದಕ್ಕಾಗಿ ಇವರು 60 ಕ್ವಿಂಟಲ್ಗೂ ಹೆಚ್ಚು ಸಕ್ಕರೆಯನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಜೊತೆಗೆ 40 ಕ್ವಿಂಟಲ್ಗೆ ಹೆಚ್ಚು ಹಿಟ್ಟು, ಜೊತೆಗೆ 5,000 ಲೀಟರ್ ಎಣ್ಣೆ ಮತ್ತು ತುಪ್ಪ, ಕ್ವಿಂಟಲ್ ಗಟ್ಟಲೆ ತುಪ್ಪವನ್ನು ಸಹಿತ ಇಲ್ಲಿ ಉಪಯೋಗ ಮಾಡ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಇದು ಒಂದು ವಿಶೇಷ ಅಂತಲೇ ಕರೀಬೋದು. ಇವತ್ತಿನ ಈ ಮೈಸೂರು ಪಾಕ್ ತಯಾರಿ ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನ ಬಾಣಸಿಗರು ಅಷ್ಟೇ ಅಲ್ಲದೆ ಬಹಳಷ್ಟು ಜನ ಸ್ವಯಂ ಸೇವಕರು ಸಹಿತ ಬಂದು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದರ ಬಗ್ಗೆ ಸೇವೆ ಮಾಡ್ತಾ ಇರೋಂಥವ್ರು ಹೇಳುವುದು ಮಾತಂದ್ರೆ ಕಳೆದ 8 ವರ್ಷಗಳಿಂದ ಮಾಡ್ತಾ ಬಂದಿದ್ದೀವಿ. ಏನಾದರೂ ಒಂದು ವಿಶೇಷ ಒಂದು ಸಿಹಿ ಪದಾರ್ಥವನ್ನು ನೀಡುವ ನಿಟ್ಟಿನಲ್ಲಿಯೇ ಈ ಸಲ ಸಹಿತ ಕೊಪ್ಪಳದ ಜಾತ್ರೆಗೆ ಬಂದಂಥವರು ಮೈಸೂರು ಪಾಕನ್ನು ವಿತರಿಸಿ ಮಾಡ್ತಾ ಇದ್ದಾರೆ. ಮೈಸೂರು ಪಾಕ್ ತಯಾರಿ ಮಾಡಿದ ಮೇಲೆ ಅದನ್ನು ಪೀಸ್ಗಳನ್ನಾಗಿ ಮಾಡಿ ಅದನ್ನು ಏನು ಮಾಡ್ತಾ ಇದ್ದಾರೆ, ಟ್ರೇಗಳಲ್ಲಿ ತುಂಬುವಂಥ ಕೆಲಸ ನಡೀತಾ ಇದೆ. ಈ ಟ್ರೇಗಳಲ್ಲಿ ತುಂಬಿದ ನಂತರ ಜಾತ್ರೆಗೆ ಬರುವಂಥ ಭಕ್ತಾದಿಗಳಿಗೆ ದಾಸೋಹದ ಸಂದರ್ಭದಲ್ಲಿ ಇದನ್ನು ವಿತರಿಸಲಾಗುತ್ತೆ. ಮೊದಲೇ ದಿನ ತೇರಿನ ದಿನ ಮತ್ತು ಮರುದಿನ ಮತ್ತೆ ಉಳಿದರೆ ಮತ್ತೆ ಮುಂದಿನ ಅಮಾವಾಸ್ಯವರೆಗೆ ಇದನ್ನು ವಿತರಿಸುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡಿದ್ದಾರೆ. ಒಟ್ಟಿನಲ್ಲಿ ಈ ಸಲದ ಜಾತ್ರೆ ನಿಮ್ಮೆಲ್ಲ ಎಲ್ಲರನ್ನೂ ಮೈಸೂರು ಪಾಕ್ನಿಂದ ಸೆಳೀತಾ ಇದೆ ಅಂತಲೇ ಹೇಳ್ಬೋದು. ಈ ಸಲದ ಸ್ಪೆಷಲ್ ಜಾತ್ರೆ ಮೈಸೂರು ಪಾಕ್ ಜಾತ್ರೆ ಅಂತ ಹೇಳ್ಬೋದು. ಜಾತ್ರೆ ಬಂದೀವ್ರಿ, ಮೈಸೂರು ಪಾಕ್ ಮಾಡಕತ್ತೀವ್ರಿ. ಏನು ಮೈಸೂರು ಪಾಕು? ಇದು ತುಪ್ಪದ ಮೈಸೂರು ಪಾಕ್ ರೀ. ಹಾಂ, ಆಲ್ಪುಡಿ. ಎಷ್ಟು ಜನ ಬಂದಿದ್ದೀರಿ? ನಾವು ಆಂಧ್ರದಿಂದ ಬಂದೀವ್ರಿ, ಆಲೂರಿ, ಕರ್ನೂಲು ಜಿಲ್ಲಾ, ಆಲೂರಿ ಮಂಡಲ, ಗಣಾಪುರ ಗ್ರಾಮ. ಹಾಂ, ನಾವು 45 ಮಂದಿ ಬಂದಿವ್ರಿ. ಈ ಮೊದಲು ಬಂದಿದ್ರಾ ಗವಿಮಠ ಜಾತ್ರೆಗೆ? ಏನ್ರಿ, ಗವಿಮಠ ಜಾತ್ರೆಗೆ ಬಂದಿದ್ರಾ? ಹಾಂ, ಬಂದಿದ್ವಿ. ಹೌದಾ? ಲಾಸ್ಟ್ ಟೈಮ್ ಏನು ಮಾಡಿದ್ರಿ? ಲಾಸ್ಟ್ ಟೈಮ್ ಆ ಸರಿ ಜಿಲೇಬಿ ಮಾಡಿದ್ವಿ. ಹೌದಾ? ತಂಗಳೂರಿನವರು ನಾವು ಬಂದು ಎಲ್ಲರೂ ಕೂಡಿ ಮಾಡೋಕತ್ತೀವಿ. ನಮ್ಮನ್ನು ಕರೆ ಕಳಿಸಿರೋದು ವಿಜಯ ಕುಮಾರ್ ಅವರು, ಸಿಂಧನೂರವರು ಕರೆ ಕಳಿಸ್ಯಾರ. 3 ವರ್ಷ ನಾವು ಬರೋಕೆ. ಹೋದ ವರ್ಷ ಜಿಲೇಬಿ ಮಾಡಿದ್ದೀವಿ, ಈ ವರ್ಷ ಮೈಸೂರು ಪಾಕ್ ಮಾಡಕತ್ತೀವಿ. ಇನ್ನು ಅವರು ಕರೆ ಕಳಿಸಿರೋದು. ಅಲ್ಲಿಂದ 50 ಜನ ಬಂದಿದ್ರು ಗಣಾಪುರ ಗ್ರಾಮದ. ಏನು ವಿಶೇಷ? ಮೈಸೂರು ಪಾಕ್ ಮಾಡಕ್ಕೆ ಸಿಂಧೂರಿನಲ್ಲಿ ಕರೆ ಕಳಿಸ್ಯಾರ ನಮ್ಮ ವಿಜಯ್ ಕುಮಾರ್ ಅವರು. ನಾವು ಮೈಸೂರು ಪಾಕ್ ಮಾಡೋಕ್ಕೆ ಬಂದ್ವಿ. ಎಲ್ಲ ನೀವೇನು ಮಾಡ್ಬೇಕಂತಂದು ಗವಿಸಿದ್ದೇಶ್ವರ ಒಂದು ಸೇವೆ ಮಾಡ್ಬೇಕಂತಂದು ಅಲ್ಲಿಂದ ಮೈಸೂರು ಪಾಕ್ ಮಾಡಕ್ಕೆ ಬಂದ್ವಿ. ಹೇಳ್ರಿ, ಯಾವ ಊರ್ಲಿಂದ ಬಂದಿದ್ದೀರಿ? ಈಗ ಬಂದ್ಸರ ಹೇಳ್ಬೇಕ್ರಿ, ಸಿಂಧನೂರು ತಾಲೂಕು ನಿಡಿಗೋಳ ಗ್ರಾಮ. 20 ಮಂದಿ ಹೆಣ್ಮಕ್ಳು ಬಂದಿವ್ರಿ ಅಪ್ಪನ ಸೇವಾ ಮಾಡಕ್ಕೆ. ನಿನ್ನೆ ಬಂದಿವಿ. ಹಿಂದೆ ಬಂದಿದ್ರಾ? ನಿನ್ನೆ ಬಂದಿವ್ರಿ. ನಿಡಿಗೋಳ್ ತಾಲೂಕು ಸಿಂಧನೂರು, ಜಿಲ್ಲಾ ರಾಯಚೂರು, ಸಿಂಧನೂರು ಬಳಗ, ವಿಜಯ್ ಕುಮಾರ್ ಗುಡಿಯಾಳ್ ಇವ್ರ ವತಿಯಿಂದ ಎಲ್ಲರೂ ನಮ್ಮ ಸಮಿತಿಯರು 11 ಜನ ಇದೀವಿ. ಫಸ್ಟ್ ವರ್ಷ ಬೂಂದೆ, 2ನೇ ವರ್ಷ ಉದುರುಮಾದ್ಲಿ, 1 ವರ್ಷ ಕೊರೋನಾ ಬಂದಾಗ ಗೋಧಿಗೆ, 4ನೇ ವರ್ಷ ಮಿರ್ಚಿ ಆಗಿಂದ 2 ವರ್ಷ ಶೇಂಗಾದೋಳಿಗೆ 250 ಕ್ವಿಂಟಲ್ ಟೋಟಲ್ ಬೆಲ್ಲ ಬಂತು. ಶೇಂಗಾದೋಳಿಗೆ ಎಣ್ಣೆ ಬಂತು, ಎಲ್ಲ ಬಂತು. 250 ಕ್ವಿಂಟಲ್ 2 ವರ್ಷ ಮಾಡಿದ್ವಿ. ಹೋದ ವರ್ಷ 100 ಕ್ವಿಂಟಲ್ ಜಿಲೇಬಿ ಮಾಡಿ. ಈ ವರ್ಷ 100 ಕ್ವಿಂಟಲ್ ಇದು ಟೋಟಲ್ ಇದು ಬಂತು, ಸಕ್ಕರೆ ಬಂತು. 60 ಕ್ವಿಂಟಲ್ ಸಕ್ಕರೆ, 30 ಕ್ವಿಂಟಲ್ ಮೈದಾ, ಇದು ಕಡ್ಲಿಟ್ಟು, 5 ಕ್ವಿಂಟಲ್ ಮೈದಾ, 35 ಬಾರಲ್ ಎಣ್ಣೆ,
25 ಟಿನ್ನು ತುಪ್ಪ, 1 ಕ್ವಿಂಟಾಲು ಏಲಕ್ಕಿ ಪುಡಿ ಸಂಗ್ರಹಣೆ ಮಾಡಿದ್ವಿ. ಸಮುದ್ರದಡೆ ಉಪ್ಪು, ಬೆಟ್ಟದ ಮೇಗಿನ ನೆಲ್ಲಿಕಾಯಿ. ಇವರು ಸಿಂಧನೂರರು. ನೀವು ಯಾವ ಊರರಿ? ಸುರಪುರ ತಾಲೂಕು, ಯಾದಗಿರಿ ಜಿಲ್ಲಾ. ಅಮ್ಮರು ಯಾವ ಊರರು? ಎಷ್ಟು ಮಂದಿಗೆ ಕಲಿಸಬೇಕಾದ್ರೆ ಗವಿಸಿದ್ದಪ್ಪನ ಆಶೀರ್ವಾದ. ಇಂದಲ ಜನ್ಮದಾಗ ಪುಣ್ಯ ಮಾಡೀವಿ ನಾವು. ಈ ಜನ್ಮದಾನ ಅಲ್ರಿ, ನಿಜವಾದ ದೇವರು ಗವಿಸಿದ್ದೇಶ್ವರ. ಇವತ್ತು ಸೇವೆ ಮಾಡ್ಲಕ್ ತರಕಾರಿ ಹರಿಸಿವ್ರಿ. ಇವಾಗ ಮೈಸೂರು ಪಾಕ್ ಮಾಡಕ್ ಬಂದ್ವಿ. ಮೈಸೂರು ಪಾಕ್ ಮಾಡ್ತಾ ಇದಾರೆ. ಓಕೆ. ಈಗ ಸಿಂಧೂರವ್ರು ಬಂದು ಸ್ವೀಟ್ ಎಲ್ಲ ಮಾಡ್ಕೊಡತ್ತಾರ, ಹೆಂಗ ಅನ್ಸುತ್ತೆ ನಿಮ್ಗೆ? ನಮ್ಗ ಬಹಳ ಖುಷಿ ಅನಿಸ್ತದ್ರಿ, ಬಹಳ ಸಂತೋಷ ಅನಿಸ್ತದ್ರಿ. ಅವ್ರು 8 ವರ್ಷದಿಂದ ಮಾಡತ್ತಾರ ಸೇವಾ. ಅದು ಗವಿಸಿದ್ದೇಶ್ವರ ಎಂತ ಮನಸ್ಸು ಎಲ್ಲರಿಗೆ ಕೊಟ್ರ, ಅವ್ರಿಗೆ ಎಂತ ಮನಸ್ಸು ಶ್ರೀಮಂತಿಕೆ ಕೊಟ್ಟನ ಗವಿಸಿದ್ದಪ್ಪ. ಇಲ್ಲಿ ನೀವು ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಕೆಲಸ ನಡೀತಾ ಇದೆ ಅಂತ. ನಿರಂತರವಾಗಿ ಬೆಳಗಿನ ಜಾವದಿಂದಲೇ ಇವರು ಇದರಲ್ಲಿ ತೊಡಗಿಕೊಂಡಿದ್ದಾರೆ. ಇದು ಭಕ್ತರಿಗೆ ಬರುವ ಭಕ್ತಾದಿಗಳಿಗೆ 120 ಕ್ವಿಂಟಲ್ಗೆ ಹೆಚ್ಚು ಮೈಸೂರು ಪಾಕ್ ತಯಾರಿಸಿ ಕೊಡುವಂಥ ಒಂದು ನಿಟ್ಟಿನಲ್ಲಿ ಈ ಕೆಲಸ ಮಾಡ್ತಾ ಇದ್ದಾರೆ. ಕನ್ನಡ ನೆಟ್ ಸುದ್ದಿ ವಾಹಿನಿಗಾಗಿ ಕೊಪ್ಪಳದಿಂದ ಸಿರಾಜ್ ಬಿಸಡಿ. ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.